ಜೈಪುರದಲ್ಲಿ ಉಚಿತ ಹೊಲಿಗೆ ತರಬೇತಿ ಕೇಂದ್ರ ಉದ್ಘಾಟನೆ. ಮಹಿಳಾ ಸ್ವಾವಲಂಬನೆಗೆ ಭದ್ರಾ ವನ್ಯಜೀವಿ ವಲಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೈಜೋಡಿಕೆ. ಭದ್ರಾ ವನ್ಯಜೀವಿ ತನಿಗೇಬೈಲು ವಲಯ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಯುಕ್ತ ಆಶ್ರಯದಲ್ಲಿ ಜೈಪುರ ಗ್ರಾಮದಲ್ಲಿ ನೂತನ ಹೊಲಿಗೆ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಗ್ರಾಮಸ್ಥರಿಗೆ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭದ್ರಾ ವನ್ಯಜೀವಿ ತನಿಗೇಬೈಲು ವಲಯ ಅರಣ್ಯಾಧಿಕಾರಿ ಬಿ ಸುಧಾಕರ್, ಈ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ವಿತರಣೆ, ಶಾಲೆಗಳ ಅಭಿವೃದ್ಧಿಗೆ ಅನುದಾನ, ಉಚಿತ ಗ್ಯಾಸ್ ಸಲಕರಣೆ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲಾಖೆ ಕೈಗೊಂಡಿದ್ದು, ಇದೀಗ ಮಹಿಳೆಯರು ಆರ್ಥಿಕ ಸಬಲೀಕರಣಕ್ಕಾಗಿ ಸುಸಜ್ಜಿತ ಹೊಲಿಗೆ ತರಬೇತಿ ಕೇಂದ್ರ ನಿರ್ಮಿಸಿ ಅತ್ಯಾಧುನಿಕ ಹೊಲಿಗೆ ಯಂತ್ರವನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಜೈಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಾಗೂ ಕೂಲಿ ಕಾರ್ಮಿಕರು ಹೆಚ್ಚಾಗಿರುವ ಹಿನ್ನೆಲೆ ಮಹಿಳೆಯರು ಹೊಲಿಗೆ ತರಬೇತಿಯನ್ನು ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿ ಕುಟುಂಬದ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ತಮ್ಮ ಮನೆಯ ಬಟ್ಟೆಗಳನ್ನು ಹೊಲಿಯುವುದರ ಜೊತೆಗೆ ಗ್ರಾಮಸ್ಥರಿಗೆ ಸೇವೆ ನೀಡಿ ಸ್ವಾವಲಂಬನೆಗಳಾಗಿ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಜೈಪುರದಲ್ಲಿ ಆರಂಭಗೊಂಡಿರುವ ಈ ಉಚಿತ ಹೊಲಿಗೆ ತರಬೇತಿಯು 4 ತಿಂಗಳ ಕಾಲ ನಡೆಯಲಿದ್ದು, ತರಬೇತಿ ಪಡೆಯುವ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿಯಂತೆ 12,000 ರೂಪಾಯಿ ಗೌರವಧನ ನೀಡಲಾಗುವುದು. ಆಸಕ್ತ ಮಹಿಳೆಯರು ನೋಂದಾಯಿಸಿಕೊಂಡು ಇದರ ಪ್ರಯೋಜನವನ್ನು ಪಡೆಯುವಂತೆ ಅವರು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಹುಲಿ ಪ್ರತಿಷ್ಠಾನ ಸಮಿತಿ ಸದಸ್ಯ ಟಿಎಚ್ ಹೇಮ್ಲಾಯಕ್, ಉಪ ವಲಯ ಅರಣ್ಯಾಧಿಕಾರಿ ಪ್ರದೀಪ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸವಿತಾ ಬಳ್ಳಾವರ್, ವಲಯ ಒಕ್ಕೂಟ ಅಧ್ಯಕ್ಷೆ ಸೌಮ್ಯ ಪುಷ್ಪಧರ್, ಹೊಲಿಗೆ ತರಬೇತಿ ಶಿಕ್ಷಕಿ ಲಲಿತಾ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ HE ತರೀಕೆರೆ. ಅವರು ಪ್ರತಿ ಸಲನೂ ನಾವು ಮೀಟಿಂಗಿಗೆ ಹೋದಾಗ ನಮ್ಮ ಜೈಪುರ ಗ್ರಾಮಕ್ಕೆ ಒಂದು ಹೊಲಿಗೆ ತರಬೇತಿ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಟೈಗರ್ ರಿಸರ್ವಲ್ಲಿ ಏನು ರೆವಿನ್ಯೂ ಬರುತ್ತೆ ಅದನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ಯೂಸ್ ಆಗುವಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ನಾವು ರೂಪು ಮಾಡಬೇಕು ಅಂತೇಳಿ ಒಂದು ಅಂಶ ಇರುತ್ತೆ. ಆ ಅಂಶದ ಪರವಾಗಿ ಈ ಭಾಗದಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಯಮಲಾನಾಯಕರು 2-3 ವರ್ಷದಿಂದ ಕೇಳ್ತಾನೆ ಬಂದಿದ್ರು. ಲಾಸ್ಟ್ ಇಯರ್ ಅದಕ್ಕೆ ಕಾರ್ಯರೂಪಗೊಳಿಸೋದಕ್ಕೆ ಅವಕಾಶ ಸಿಕ್ತು. ಆ ಒಂದು ಹೊಲಿಗೆ ತರಬೇತಿ ಕೇಂದ್ರವನ್ನು ನಿರ್ಮಾಣ ಮಾಡೋದಕ್ಕೆ ಪಂಚಾಯಿತಿ ವ್ಯಾಪ್ತಿಯ ಬಸ್ ಸ್ಟ್ಯಾಂಡ್ ಇದ್ದಂಥ ಪ್ರದೇಶನ ನಮಗೆ ಕೊಡ್ತಾರೆ. ಊರಿನ ಮಧ್ಯದಲ್ಲಿ ಇರಲಿ, ಹೆಣ್ಮಕ್ಳೆಲ್ಲ ಬಂದು ಅಲ್ಲಿ ಟ್ರೈನಿಂಗ್ ತಗೊಳ್ಳೋದ್ರಿಂದ ಅಲ್ಲಿ ಹೊರಗಡೆ ಎಲ್ಲೂ ಬೇಡ, ಅಲ್ಲಿ ಊರಲ್ಲೇ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಜಾಗವನ್ನು ನಾವು ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಈ ಥರ ಒಂದು ತುಂಬ ಅಡ್ವಾನ್ಸ್ಡ್ ಮಿಷಿನರೀಸ್ನ ನಾವು ತರಿಸ್ತಿದ್ದೀವಿ. ಆಮೇಲೆ ಅವತ್ತಿನ ದಿನ ಇನಾಗ್ರೇಷನ್ ದಿನವೇ ಆಲ್ಮೋಸ್ಟ್ ಸುಮಾರು ಒಂದು 10-12 ಜನಕ್ಕೆ ನಮ್ಮ ಭಾಗದಲ್ಲಿ ಹೊಲಿಗೆ ಯಂತ್ರಗಳನ್ನ ಕೂಡ ಕೊಟ್ಟಿರ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ಕೊಡಬೇಕು ಅನ್ನೋ ಯೋಜನೆನ ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದ್ರ ಒಂದು ಉಪಯೋಗ ನೀವು ಆಲ್ಮೋಸ್ಟ್ ಒಂದು 7-8 ತಿಂಗಳಿಂದ ಅದು ಖಾಲಿ ಇತ್ತು. ಮೇಡಮ್ ಅವರು ಬಂದು ನಮಗೆ ಇದ್ರದ್ದು ಯೂಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನಮಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಅದಿಲ್ಲ ಅಂದರೆ ಅದು ಸುಮ್ಮನೆ ವೇಸ್ಟ್ ಆಗಿ ಬಿದ್ದುಬಿಡುತ್ತೆ ಅನ್ನೋ ಒಂದು ಇದರಲ್ಲಿದ್ವಿ. ನೀವೆಲ್ಲ ಇಷ್ಟು ಇಂಟ್ರೆಸ್ಟಿಂದ ಬಂದು ಆ ಒಂದು ಬಿಲ್ಡಿಂಗ್ನ ಮತ್ತು ಆ ಮಿಷಿನರೀಸ್ನ ಯೂಸ್ ಮಾಡ್ತೀರಾ ಅಂತ ಕೇಳಿ ನಮಗೆ ಮತ್ತು ಅರಣ್ಯ ಇಲಾಖೆ ಮತ್ತು ಭದ್ರಾ ವನ್ಯಜೀವಿ ವಿಭಾಗಕ್ಕೆ ತುಂಬ ಸಂತೋಷ ತಂದಿದೆ. ಒಳ್ಳೆಯ ರೀತಿಯಲ್ಲಿ ಟ್ರೈನಿಂಗ್ ಪಡ್ಕೊಂಡು ಸ್ವಾವಲಂಬಿಗಳಾಗಿ ಹೇಗೆ ಸ್ವಸಹಾಯ ಸಂಘ